ಹಾಯ್ ಹಲೋ ಫ್ರೆಂಡ್ಸ್, ಅಮ್ಮು ಮಿಲ್ಕು ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ನಮ್ದು ಸೆಕೆಂಡ್ ಪಾರ್ಟ್ ವಿಡಿಯೋ ನಿಮ್ಗೆಲ್ರಿಗೂ ಸ್ವಾಗತ. ನೋಡಿರಿ, ನಾವು ಮಂಗಳೂರು ಸೆಂಟ್ರಲ್ ತಗದೇವಿ. ನೆಕ್ಸ್ಟ್ ಇಲ್ಲಿಂದ ಕದ್ರಿ ಮಂಜುನಾಥ ಟೆಂಪಲ್ಗೆ ಹೊಂಟೀವ್ರಿ. ನಾವು ಸ್ಟೇಷನ್ಲಿಂದ 4 ಕಿಲೋಮೀಟ್ರ್ ಐತ್ರಿ ಕದ್ರಿ ಮಂಜುನಾಥ ಟೆಂಪಲ್. ಅಲ್ಲಿಗೆ ಹೋಗೋಕೆ ಆಟೋದವ್ರು ಮತ್ತು ಟ್ಯಾಕ್ಸಿದವ್ರು ಕೇಳಿದ್ರೆ 500 ರೂಪಾಯಿ ಚಾರ್ಜ್ ಹೇಳತ್ತಾರೆ ನಮ್ಗೆ. ನಾವು ಹೊಸ್ದಾಗಿ ಬಂದೀವಿ ಅಂತಂದು ಅವರಷ್ಟು ಚಾರ್ಜ್ ಹೇಳತ್ತಾರೆ. ನಾವು ಅಲ್ಲೇ ಆಟೋದು ಮಾಡಲಿಲ್ಲ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಅಲ್ಲೇ ಕೇಳಿದ್ವಿ ರೀ. ಅಲ್ಲೇ ಒಂದು ಆಟೋ ಮಾಡ್ಕೊಂಡು ಹೋದ್ವಿ ರೀ ಟೆಂಪಲ್ಗೆ. ಅದೊಂದು ಆಟೋ ನೋಡ್ರಿ, ನಾವೀಗ ಆಟೋ ಮಾಡ್ಕೊಂಡು ಕದ್ರಿ ಮಂಜುನಾಥ ಟೆಂಪಲ್ಗೆ ಹೊಂಟೇವಿ. ಇಲ್ಲಿಂದ ಎರಡು ಆಟೋ ಮಾಡೀವ್ರಿ. ಒಂದು ಆಟೋಕ್ಕೆ 100 ರೂಪಾಯಿ ಚಾರ್ಜ್ ಅಂತ್ರಿ. ನಾನಂತೂ ಈಗ ಒಬ್ಬರು ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಇವ್ರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಮತ್ತೆ ಈಗ ಡೈರೆಕ್ಟ್ ಇವ್ರಿಗೆ ಇಲ್ಲಿಂದ 5 ಗಂಟೆಗೆ ಟ್ರೈನ್ ಹಚ್ಚಿಬಿಟ್ಟೇನ್ರಿ. ನಾನು ನಮ್ಮ ಗುಂಡು ನೋಡ್ರಿ ಸ್ಟೋರೇಜ್ ಮಾಡೋರಿಗೆ ಮೇನ್ ಸಿಟಿ ಇದೆ. ಮೇನ್ ಸಿಟಿ ಇದೆ. ಫ್ರೆಂಡ್ಸ್, ಈಗ ಜಸ್ಟ್ ಬಂದ್ವಿ ರೀ ಟೆಂಪಲ್ಗೆ. ಇಲ್ಲೇ ಲಗೇಜ್ ಅದು ಇಟ್ಟು ಈಗ ಒಳಗೆ ಹೋಗೋಣ್ರಿ. ನೋಡೋಣ್ರಿ ದೇವಸ್ಥಾನ ಒಳಗೆ ಹೆಂಗೈತೆ ಅಂತಂದು. ನಾವು ಫಸ್ಟ್ ಟೈಮ್ ಬಂದೇವಿ. ಇಲ್ಲೇ ಲಗೇಜ್ ಇಡೋದ್ರಿ. ಆಮೇಲೆ ಚಪ್ಪಲಿ ಬಿಡೋದು ಇಲ್ಲೇ ಇದೆ. ಒಂದು ಬ್ಯಾಗಿಗೆ 10 ರೂಪಾಯಿ ಅಂತ್ರಿ ಇಲ್ಲಿ ಚಾರ್ಜ್. ನಮ್ದು 7 ಬ್ಯಾಗ್ ಇದ್ವು, 70 ರೂಪಾಯಿ ಆಯ್ತು. ಮತ್ತು ಚಪ್ಪಲಿ ಬಿಡೋಕ್ಕೂ ರೊಕ್ಕ ಕೊಡ್ಬೇಕು ರೀ. ನೋಡಿ ಫ್ರೆಂಡ್ಸ್, ಇಲ್ಲಿ ಧರ್ಮಶಾಸ್ತ್ರದ ಗುಡಿ ಐತಿ. ಅಂದರೆ ಅಯ್ಯಪ್ಪ ಸ್ವಾಮಿ ಗುಡಿ ಐತ್ರಿ ಇಲ್ಲೇ. ಇಲ್ಲಿ ಫಸ್ಟ್ ಇಲ್ಲೇ ದರ್ಶನ ಮಾಡ್ಕೊಂಡು ಆಮೇಲೆ ಒಳಗೆ ಹೋಗ್ಬೇಕು. ವಿಡಿಯೋ ಮಾಡೋಕೆ ಅಲಾವ್ ಇಲ್ರಿ ಇಲ್ಲಿ. ನಾನು ಒಂದು ಸ್ವಲ್ಪ ಮಾಡ್ಕೊಂಡೀನಿ. ನಮ್ಮಿಲ್ಲೂ ನೋಡ್ರಿ ಓಡಾಡಕ್ಕೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮಹಾಗಣಪತಿ ಗುಡಿ ಐತಿ. ಇಲ್ಲಿ ಫಸ್ಟ್ ದರ್ಶನ ಮಾಡ್ಕೊಂಬಂದ್ವಿ ರೀ ಹೋಗಿ. ಒಳಗೆ ವಿಡಿಯೋ ಮಾಡೋಕೆ ಅಲಾವ್ ಇಲ್ರಿ. ಎಲ್ಲೆಲ್ಲಿ ಮಾಡೋಕೈತಿ ಸ್ವಲ್ಪ ಮಾಡೀನಿ. ಇದು ಗಣಪತಿದು ದರ್ಶನ ಮಾಡ್ಕೊಂಡು ಇಲ್ಲೇ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವ್ರದ್ದು ಒಳಗೈತ್ರಿ ಗುಡಿ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ವಿ. ನಾವು ಹೋಗಿದ್ದ ಟೈಮಿಗೆ ಪೂಜೆ ಮಾಡಾಕಿದ್ವಿ. ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನಿ.
ನೋಡಿ ಫ್ರೆಂಡ್ಸ್, ಇವತ್ತು ನಾವು ಬಂದೇವಲ್ಲ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಮತ್ತು ಪ್ರಸಿದ್ಧ ಧರ್ಮಸ್ಥಳ ಕ್ಷೇತ್ರಕ್ಕೂ ಒಂದು ಹಿಸ್ಟ್ರಿ ಐತಂತ್ರಿ. ಅದು ಏನಂದ್ರೆ, ಧರ್ಮಸ್ಥಳದಲ್ಲಿರೋ ಶ್ರೀ ಮಂಜುನಾಥ ಸ್ವಾಮಿಯ ಮೂಲ ಲಿಂಗವನ್ನು ತಂದಿದ್ದೇ ಇದೇ ಕದರಿ ಕ್ಷೇತ್ರದಿಂದ. ಅಂದ್ರೆ ಅಣ್ಣಪ್ಪ ಸ್ವಾಮಿ ಐತಲ್ಲ, ಒಂದೇ ದಿನಕ್ಕೆ ಇಲ್ಲಿ ಲಿಂಗ ತೊಗೊಂಡು ಹೋಗಿ ಧರ್ಮಸ್ಥಳದೊಳಗೆ ಪ್ರತಿಷ್ಠಾಪಿಸಿದ್ರಂತ ಅನ್ನೋ ಇತಿಹಾಸ ಇದೆ ಅಂತ. ಅದಕ್ಕೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೂಲ ಸ್ಥಾನವೇ ಈ ಕದರಿ ಕ್ಷೇತ್ರ ಅಂತ ಹೇಳ್ತಾರೆ. ಇದು ನೋಡ್ರಿ, ಮೇನ್ ಗುಡಿಗೆ ಒಳಗೆ ಹೋಗೋ ಮೇನ್ ಎಂಟ್ರೆನ್ಸ್ ಇದೆ. ಒಳಗಡೆ ವಿಡಿಯೋ ಮಾಡೋಕೆ ಅಲಾವಿಲ್ಲ. ನಾನು ಇಲ್ಲಿಗೆ ವಿಡಿಯೋ ಆಫ್ ಮಾಡ್ತೀನಿ ರೀ. ನೋಡ್ರಿ, ಈಗ ಇಲ್ಲಿ ಪ್ರಸಾದ ಕೊಟ್ಟರು ಸತ್ಯನಾರಾಯಣ ಪೂಜೆದು. ಅದನ್ನ ಪ್ರಸಾದ ತಿಂದ ಈಗ ಅಲ್ಲಿ ಮೇಲೆ ಏಳು ಕೆರೆ ಅದಾವಂತ್ರಿ, ಅಲ್ಲಿ ಹೊಂಟಿ. ನೀರಿನ ಬಾಟ್ಲಿ ಅಂತ ಅಕ್ಕಿ ಒಂದಿಷ್ಟು ಕೊಡು. ಮಂಜುನಾಥನ ದರ್ಶನ ಅಂತೂ ಅದ್ಭುತವಾಗೈತಿ. ಬ್ಯಾಡ ಇಡೀ ಅಲ್ಲಿ ಮೇಲೆ ಹತ್ಬೇಕು ಸ್ವಾಮಿಗೆ. ತುಂಬ ಖುಷಿ ಆಯ್ತು. ದೇವ್ರ ದರ್ಶನ ಮಾಡಿ ಮನಸ್ಸಿಗೆ ಸಮಾಧಾನ ಐತ್ರಿ. ಮೇಲ್ಗಡೆ ಹೋಗೋಣ್ರಿ, ತೀರ್ಥ ಕೆರೆಗಳು ಅದಾವಂತ, ಅದನ್ನು ತೋರಿಸ್ತೀನಿ. ಏನ್ ಎತ್ತರ ಅದಾವಲ್ಲ ಇವು? ಮಂಜುನಾಥ ನೋಡ್ರಿ, ಇಲ್ಲಿ 7 ಕೆರೆ ಅದಾವಂತ ಫ್ರೆಂಡ್ಸ್. ಕದ್ರಿ ದೇವಸ್ಥಾನದ ಅತಿ ದೊಡ್ಡ ವಿಶೇಷ ಅಂದ್ರೆ ಇಲ್ಲಿರೋ ಪವಿತ್ರ ತೀರ್ಥ ಕೆರೆಗಳಂತ್ರಿ. ಅವಕ್ಕೆ ಕುಂಡಗಳನ್ನು ಅಂತ ಕರೀತಾರೆ. ಬೆಟ್ಟದ ಮೇಲಿಂದ ಐತಿ, ಅಲ್ಲಿ ತೋರಿಸ್ತೀನಿ. ಬೆಟ್ಟದ ಮೇಲಿರೋ ಗೋಮುಖದಿಂದ ಸದಾಕಾಲ ನೀರು ಹರಿದು ಬರ್ತೈತಂತ್ರಿ. ಇಲ್ಲೇ 7 ಕೆರೆಗಳು ಅದಾವ. ಪರಶುರಾಮರ ತಪಸ್ಸು ಮಾಡಿದ್ರಂತ್ರಿ. ಅವ್ರ ತಪಸ್ಸನ್ನು ಮೆಚ್ಚಿ ಶಿವನೇ ಪವಿತ್ರ ಗಂಗೆನ ಇಲ್ಲೇ ಹರಿಸಾತನಂತ. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ಬೆಟ್ಟದ ಮೇಲಿಂದ ಎಲ್ಲ ಗಿಡ ಮೂಲಿಕೆಗಳ ಆಯುರ್ವೇದ ಗಿಡ ಮೂಲಿಕೆಗಳ ಬೇರ್ ಮೇಲಿಂದ ಇದು ನೀರು ಹರಿದು ಬರ್ತೈತಂತ. ಅದ್ರ ಸಂಬಂಧ ಇಲ್ಲಿ ಬಂದು ಯಾವ ರೀತಿ ಚರ್ಮ ರೋಗ ಇತ್ತು, ಇಲ್ಲಿ ಬಂದು 7 ಕೆರೆಯೊಳಗೆ ಸ್ನಾನ ಮಾಡಿದ್ರೆ ನಮ್ಗೆ ಎಂಥದೇ ಚರ್ಮ ರೋಗ ಇದ್ರೂ ಹೋಗ್ತೈತಂತ. ಇಲ್ಲೇ ಕದ್ರಿ ಮಂಜುನಾಥಿಗೆ ಬರೋರು ಎಲ್ಲ ಭಕ್ತರು ಈ ಜಲವನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತೈತಂತೆ. ನಾವು ಹಂಗೆ ಎಲ್ಲ ಕಡೆ ಸುತ್ತ ಹಾಕಿ ಅದನ್ನೆಲ್ಲ ತಲೆ ಮೇಲೆ ಹಾಕ್ಕೊಂಡು ಹೊಂಟಿದ್ದೀವಿ ನೋಡ್ರಿ. ನಮ್ಮ ಅಮ್ಮ ಅವ್ರ ಅಪ್ಪನ ಕಡೆ ಅದಾನ. ಅಗರ್ಕ ಈಗ ಜರಗದಲ್ಲ ಕಾಲು ನಮ್ಗೆ ಆಗಲಿಲ್ಲ. ನೋಡ್ರಿ, ಇಲ್ಲಿಂದ ಅಲ್ಲಿ ಇಳ್ಯಾಕೆ ಬರಂಗಿಲ್ಲ ಅವ, ದೊಡ್ಡೋರಷ್ಟ. ನನಗೆ ನಡಿವ, ನಂಗೆ ಎದಕ್ಕೆ ಬರೋದು? ಆಕಿನ ತಗೊಂಡಿ ನಡಿ, ಅದಕ್ಕೊಂದು ಗಟ್ಟಾಗ ಬಾ ಅಂಟಿ ತಂದೆ ನೋಡ್ರಿ. ಮಂಟಿ ನಮ್ಮ ನೀರು ಬಿಚ್ಚತ್ತ ಎಲ್ಲರಿಗೂ. ಆಗರ್ಕ್ ಬರ್ರಿ.
ಹಿಂಗೆ ಬರಬೇಕು, ಹಿಂಗೆ ಒದ್ದೆ ಆಗಲ್ಲ. ಹಾಕೋಣ ನಡಿ ಅವ್ರ ಮಾವನ ಜೋಡಿ ಹೋಗಿ. ಏ ದೊಡ್ಡ ಎಲ್ಲಿ ಸರ್ಸೋದಕ್ಕಿನ ಹುಡುಗಿ ಮಾರಿ ಕುಚ್ಚಿದ್ಲು. ನೋಡಿ ಫ್ರೆಂಡ್ಸ್, ಈ ಟೆಂಪಲ್ದು ಇನ್ನೊಂದು ದೊಡ್ಡ ಪವಾಡ ಅಂದ್ರೆ ಗೋಮುಖ ರೀ. ಬೆಟ್ಟದ ಮೇಲಿರೋ ಹಸುವಿನ ಮುಖದ ಒಳಗೆ ನೀರು ಹರಿದು ಬರ್ತೈತಂತ. ಆಮೇಲೆ ಇದು ವರ್ಷದ 365 ದಿನವೂ ಬರ್ತೈತಂತ್ರಿ ನೀರು, ಒಂದು ದಿನವೂ ನಿಂತಿಲ್ಲ ಅಂತ. ಈ ನೀರು ಎಲ್ಲಿಂದ ಬರ್ತೈತಂದ್ರೆ ಕಾಶಿಯಿಂದ ಬರ್ತೈತಂತ್ರಿ. ಒಳಹರಿವಿನಿಂದ ಕಾಶಿಯಿಂದ ಎಲ್ಲ ಕಡೆ ಹರ್ಕೊಂಡು ಇಲ್ಲೇ ಬರ್ತೈತಂತ ಇದು ನೀರು ಗೋಮುಖದೊಳಗಿಂದ. ಈ ನೀರನ್ನ ತೊಗೊಂಡು ಒಂದು ಚರ್ಗಿದ ಒಂದು ಸ್ಟ್ಯಾಂಡ್ ಐತ್ರಿ ಅಲ್ಲಿ, ಆ ಚರ್ಗಿ ಒಳಗೆ ನೀರು ಹಿಡ್ಕೊಂಡು ಆ ನೀರನ್ನ ಬೆಟ್ಟದ ಮೇಲಿರೋ ಶಿವಲಿಂಗಕ್ಕೆ ಹೋಗಿ ಅಭಿಷೇಕ ಮಾಡಬೇಕು ರೀ. ತೋರಿಸ್ತೀನಿ ನಾನು ಎಲ್ಲಿ ಹೋಗಿ ಹಾಕ್ಬೇಕು ಅನ್ನೋದು. ಫ್ರೆಂಡ್ಸ್, ಈಗೆಲ್ಲ ನೀರು ತುಂಬಿಕೊಂಡ್ಬಂದಾರ ಚರ್ಕಿ ಒಳಗೆ. ಈಗ ಮೇಲೆ ಬೆಟ್ಟದ ಮೇಲೆ ಹೊಂಟೇವ್ರಿ ನಾವು. ಅಲ್ಲಿ ಶಿವಲಿಂಗ ಮೂರ್ತಿ ಐತಿ, ಅಲ್ಲಿ ಹೋಗಿ ಈ ನೀರನ್ನ ನಾವು ಅಭಿಷೇಕ ಮಾಡಿದ್ವಿ ಅಂದ್ರೆ ನಮ್ದು ಎಂಥದ್ದು ಕಷ್ಟ ಇದ್ದರೂ ತೀರಿ ನಮ್ಮ ಮನಸ್ಸಿನ ಆಸೆಗಳನ್ನೆಲ್ಲ ಈಡೇರ್ತೈತೆ ಅನ್ನೋದೇ ನಂಬಿಕೆ ಐತಂತ್ರಿ ಇಲ್ಲಿ. ಅದ್ರ ಸಂಬಂಧ ಎಲ್ಲರೂ ಅದೇ ರೀತಿ ಮಾಡ್ತಾರೆ. ಅಷ್ಟೊಂದಿಲ್ಲ ಕೈ ತೆಗೆದ್ಬಿಟ್ಟು ಅಣ್ಣ ನೀವು ಮುಂದೆ ಈ ಸರಿ ನೀರು ಇಷ್ಟೊಂದಿಲ್ಲ. ಇದು ತಳಗೆ ಬರ್ರಿ. ಅಲ್ಲೇ ಹಾಕಲಿಲ್ಲ, ಹಾಕ. ನಮ್ಮ ಗುಂಡು ನೋಡ್ರಿ ಆಟ ಆಡಾಕತ್ತಿ. ಯವ್ವಾ ಅಲ್ಲಿ ನಿಂತಾರ. ನೋಡಿ ಫ್ರೆಂಡ್ಸ್, ಅದು ದ್ವೀಪ ಸ್ತಂಭ ಎಷ್ಟು ದೊಡ್ಡದೈತಿ ಅಂತಂದು ನಾವು ಕೆಳಗಡೆ ಕುಂತು ನೋಡಾತೇವ್ರಿ. ಅಷ್ಟು ಹೈಟ್ ಐತದ. ದೀಪ ಹಚ್ತಾರಂತ್ರಿ ಇದ್ರೊಳಗೆ. ಗುಡಿ ಹೈಟ್ ಅಂತೂ ಭಾಳ ಹೈಟ್ ಐತ್ರಿ ಅದು. ಹಗರ್ಕತ್ರಿ ಜರಿತಾವು. ಪೈದೆ ಹತ್ತೊಟ್ಟಿಗೆ ದಮ್ಮ ಹತ್ತೈತೆ. ಅಜ್ಜ ಬಾವ ಹನುಮಂತಜ್ಜ. ಏ ಬರ್ರಿ. ನೋಡ್ರಿ ಫ್ರೆಂಡ್ಸ್, ಅಲ್ಲೇ ಬೆಟ್ಟದ ಮೇಲೆ ಹನುಮಂತನ ಒಂದು ಮೂರ್ತಿ ಐತ್ರಿ.
ಅದೆಷ್ಟು ಚಂದ ಎಷ್ಟು ಭವ್ಯವಾದ ಮೂರ್ತಿ ಅಂದ್ರೆ ಅಷ್ಟು ಹೈಟ್ ಐತ್ರಿ ಅದು ನೋಡಕ್ಕೆ. ಇದು ಆಮೇಲೆ ಇದು ಕದ್ರಿ ಬೆಟ್ಟದ ಕಾವಲುಗಾರ ಅಂತಂದು ಪ್ರಸಿದ್ಧ ಆಗ್ಯಾನಂತ್ರಿ ಹನುಮಪ್ಪ ಇಲ್ಲೇ. ಅಂದ್ರೆ ಆ ಬೆಟ್ಟಕ್ಕೆ ಅವನ ಕಾವಲುಗಾರ ಹಂಗೆ ಐತಿ ಇದ್ರದ್ದು ಹಿಸ್ಟ್ರಿ. ಎಷ್ಟುದ್ದೈತಿ ದರ್ಶನ ಅದು ಎಲ್ಲ ಮುಗಿಸ್ಕೊಂಡು ಇಲ್ಲೊಂದಿಷ್ಟು ಫೋಟೋ ತೆಗೆಸ್ಕೊಂಡಿರಿ ಎಲ್ಲ ಫ್ಯಾಮಿಲಿ. ಪ್ರಸಾದ ಮಾಡಕ್ಕೆ ಪಾಳಿ ನೋಡ್ರಿ. ನೋಡ್ರಿ ಇಲ್ಲಿ ಪ್ರಸಾದ ಮಾಡಕ್ಕೆ ಪಾಳಿ. ನೋಡ್ರಿ ನಾವು ಈಗ ಕೆಳಗೆ ಕುಂತೇವಿ. ಅಲ್ಲಿ ಕುಂದ್ರಲಿಲ್ಲ ಕುರ್ಚಿ ಮೇಲೆ, ಕೆಳಗೆ ಕುಂತು ಊಟ ಮಾಡಿದ್ರಂತಂದು ಕೆಳಗೆ ಕುಂತು ಊಟ ಮಾಡತ್ತೀವಿ ನೋಡಿ. ಒಟ್ಟು ಕೆಳಗೆ ಕುಂತ ಊಟ ಮಾಡತ್ತೇವ್ರಿ ನಾವು. ಅನ್ನ ಇದು ಉಪ್ಪಿನಕಾಯಿ ಹಾಕ್ಯಾರಿ. ಉಣ್ಣಾತೈತ್ರಿ ನಮ್ಮವ್ವ, ಒಟ್ಟು ಎಸ್ತೈತ್ರಿ ಉಣ್ಣಾತೈತಿ. ಇಲ್ಲಿ ಪ್ರಸಾದ ಅಂತೂ ಎಷ್ಟು ಟೇಸ್ಟಿಯಾಗಿತ್ತಂದ್ರಿ, ಭಾರಿ ಇತ್ತು ರೀ, ಭಾಳ ಅದ್ಭುತವಾಗಿತ್ತು ರೀ. ಹೇಳಕ್ಕೆ ವರ್ಣನೆ ಸಿಗೋದಿಲ್ಲ ರೀ, ಅಷ್ಟು ಮಸ್ತ್ ಇತ್ತು. ನಮ್ಗೆ ಭಾಳ ಖುಷಿ ಆಯ್ತು ರೀ ಪ್ರಸಾದ ಮಾಡಿ. ಇಲ್ಲಿ ನೋಡ್ರಿ ಅಮ್ಮಗ ಎಳ್ನೀರು ಕುಡ್ಸಕ್ಕೆ ಹೋಗ್ಯಾರ. ಹೋಗ ಈಗ ಎಳ್ನೀರು ಕುಡಿದು ಇಲ್ಲಿ ತೆಂಗಿನಕಾಯಿ ರೇಟ್ ರೀ ನಮ್ಮ ಧಾರವಾಡಕ್ಕಿಂತ 2 ಪಟ್ಟು ಐತ್ರಿ. ಇಲ್ಲಿ 70 ರೂಪಾಯಿಗೊಂದು, ನಮ್ಮ ಧಾರವಾಡದಾಗ 50 ರೂಪಾಯಿ, ಇಲ್ಲಿ 20 ರೂಪಾಯಿ ಡಬಲ್. ಈಗ ಇಲ್ಲಿ ಎಳ್ನೀರು ಕುಡಿದ ಮೇಲೆ ನಾವು ಈಗ ಮುಂದೆ ಎಲ್ಲಿ ಹೋಗ್ತೇವೆ ಅನ್ನೋದು ನಿಮ್ಗೆ ತೋರಿಸ್ತೇವೆ ರೀ. ಫ್ರೆಂಡ್ಸ್, ನಮ್ಮದು ದರ್ಶನ ಎಲ್ಲ ಚಲೋ ಆಯಿತು, ಪ್ರಸಾದನೂ ಆಯಿತು. ಇದು ನೆಕ್ಸ್ಟ್ ನೋಡಿರಿ, ಈ ಬಸ್ ಸ್ಟಾಪಿಗೆ ಹೊಂಟೇವ್ರಿ ನಾವು. ಅಲ್ಲಿಂದ ಸ್ವಲ್ಪ ಮುಂದೆ ಐತಿ, ಬಸ್ ಸ್ಟಾಪ್ ನೋಡ್ಕೊಂತ ಹೋದ್ರೆ ಸಿಗ್ತೈತಿ ಅಂದ್ರೆ, ಅದಕ್ಕಾಗಿ ಅಲ್ಲಿಂದ ಎಲ್ಲ ಬ್ಯಾಗ್ ತಗೊಂಡು ಅಲ್ಲಿ ಮುಂದೆ ಬಸ್ ಸ್ಟಾಪಿಗೆ ಹೊಂಟೇವ್ರಿ. ಬಸ್ ಹತ್ತಿರಿಂದ ಮೇನ್ ಬಸ್ ಸ್ಟ್ಯಾಂಡಿಗೆ ಹೊಂಟೀವ್ರಿ ನಾವು. ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಅಂತ ಐತ್ರಿ ಅಲ್ಲಿ ಮಂಗಳೂರದಾಗ, ಅಲ್ಲಿ ಹೊಂಟೀವಿ ಈಗ ನಾವು. ಇದು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟಾಪ್ ಅಂತ ಇಲ್ಲಿ ಇಳ್ಕೊಂಡ್ವಿ. ಇಲ್ಲಿ ಇಳ್ಕೊಂಡು ನಾವು ನೆಕ್ಸ್ಟ್ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗ್ಬೇಕಿತ್ತು. ಅಲ್ಲಿ ಹೋಗೋಕೆ ಗೌರ್ಮೆಂಟ್ ಬಸ್ ಅಂತೂ ಇಲ್ಲ, ಟೈಮ್ ಸರಿ ಅದಾವಂತ್ರಿ ಅದು. ಆಮೇಲೆ ಎಲ್ಲಿ ನೋಡಿದ್ರು ಬರೀ ಪ್ರೈವೇಟ್ ಬಸ್ ಅದಾವ್ರಿ. ಒಬ್ರಿಗೆ 40 ರೂಪಾಯಿ ಚಾರ್ಜ್ ಐತಿ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗೋಕೆ. ಹಾಗಾಗಿ ನಾವು ಪ್ರೈವೇಟ್ ಬಸ್ ಹಿಡ್ಕೊಂಡು ಹೋದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ, ಯಾಕಂದ್ರೆ ಇದೇ ವಿಡಿಯೋ ಲಾಂಗ್ ಆಗೈತಿ. ನೆಕ್ಸ್ಟ್ ಕಟೀಲಿಗೆ ಹೋಗಿದ್ದೆ, ನೆಕ್ಸ್ಟ್ ಪಾರ್ಟ್ 3 ಒಳಗೆ ಬರ್ತೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.